ಮಗಳೇ ನಿನಗೋಸ್ಕರ ನೀ ಕಾಯ್ತಾ ಕುಂತಿದ್ದೆ ನಾನಂತಂದ್ರೆ ಯಾವಾಗ ಬತ್ತಳೋ ನನ್ನ ಮಗಳು ಅಂತ ಹೇಳ್ಬಿಟ್ಟು ಬಾ ಬಾ ಕುಂತ್ಕ ಬಾ ಫಸ್ಟು ಹೊಟ್ಟೆ ತುಂಬ ಒಬ್ಬಟ್ಟು ಊಟ ಮಾಡಿದ್ದೀನಿ ಹೊಟ್ಟೆ ತುಂಬ ತಿನ್ಕೊಳ್ಳಿ ಆಮೇಕಿಂತ ಬೇಕಾದ್ರೆ ಉಳ್ದಿರೋದೆಲ್ಲ ಮಾಡೋಣ ಕುಂತ್ಕ ಬರ್ರಿ ಅಮ್ಮ ಅತ್ತೆ ನೋಡ್ವೆ ಈ ಮನೆ ಹೆಣ್ಮಗಳಲ್ವೇನಮ್ಮ ಅತ್ತೆನ ಕರೀದಂಗೆ ಬರೀ ನೀನು ನನ್ನನ್ನು ಮಾತ್ರ ಕರೆದಿದ್ಯಲ್ಲ ಯಾಕೆ ನನ್ನನ್ನು ಮಾತ್ರ ಕರೆದೆ ಅತ್ತೆ ನೋಡ್ವೆ ಕರಿಬೇಕು ತಾನೆ ನೀವು ಅತ್ತೆಗೂ ಒರ್ಸ್ನ ಕುಂಕುಮ ಕೊಡ್ಬೇಕು ತಾನೆ ನಿಮ್ಮ ಅತ್ತೆ ಮಾಡಿರೋ ಗನಂದಾರಿ ಕೆಲಸಕ್ಕೆ ಒರಸ್ನ ಕುಂಕುಮ ಬೇರೆ ಕೊಡ್ತಾರ ಒರಸ್ನ ಕುಂಕುಮ ಏಯ್ ಬಾ ಸುಮ್ಮನೆ ಕುಂತ್ಕ ಬಾ ನೀನು ಹಳಿ ಅಂದ್ರೆ ಕುಂತ್ಕ ಬನ್ನಿ ಒಬ್ಬಿಟ್ಟು ಅಡುಗೆ ಮಾಡಿವ್ನಿ ತಿನ್ನಿವ್ರಂತೆ ಅಯ್ಯೋ ಬೆಳಿಗ್ಗೆಯಿಂದ ಬರೀ ನಿನ್ನೆ ಕೈಕೊಂಡು ಕುಂತಿದ್ದೆ ಕಣಮಿ ನಾನಂತನೂ ನಿನಗೋಸ್ಕರ ಹೋಗ್ಬಿಟ್ಟೇನೆ ಸೀರೆ ಎಲ್ಲ ತಗೊಬಿಟ್ಟು ಬಂದಿವ್ನಿ ಸಂದಕೈತೆ ಸೀರೆ ಮಾತ್ರನವೇ 4,000 ರೂಪಾಯಿ ಕೊಟ್ಬಿಟ್ಟು ತಗೊಬಿಟ್ಟು ಬಂದೆ ಸೀರೆಯ ಬಾ ಕುಂತ್ಕ ಬಾ ನನಗೆ 4,000 ರೂಪಾಯಿ ಸೀರೆ ತರೋದ್ರ ಬದಲು ನಂಗೊಂದು 1,000 ರೂಪಾಯಿದು ನಮ್ಮ ಅತ್ತೆಗೆ 1,000 ರೂಪಾಯಿದು ತಂದಿದ್ರು ಸಂದಕ್ಕಿರೋದಲ್ವೇನಮ್ಮ ಹಬ್ಬದ ದಿನ ನಿಮ್ಮ ಅಮ್ಮಂಗೆ ಯಾಕೆ ಬೇಜಾರು ಮಾಡ್ತೀಯಾ ನಿಮ್ಮ ಅಮ್ಮಂಗೆ ಏನು ಖುಷಿನೋ ಅದನ್ನ ಮಾಡ್ಲಿ ಬಿಡು ತವ್ರ ಮನೆ ಗರುಷ್ಣ ಕುಂಕುಮ ಕೊಡ್ತಾವ್ರೆ ಅಂತಂದ್ರೆ ಅದು ನಮ್ಮ ಖುಷಿಗೆ ನಾವು ತಗೋಬೇಕು ಅಷ್ಟೇ ನೀನಿಯ ಕೊಡೋದು ಅವ್ರು ತಾನೇ ಅವ್ರ ಇಷ್ಟ ಬಂದರು ಕೊಡ್ತಾರೆ ಸರಿ ಯಾಕೆ ಹೇಳಿದ್ರಿ ಹೇಳಿ ಅಂದ್ರೆ ನೀವು ಮಾತ್ರನೂ ಕುಂತ್ಕೊಳ್ಳಿ ಇಬ್ರು ಫಸ್ಟ್ ಊಟ ಮಾಡ್ಬೇಕು ನೀವು ಊಟ ಮಾಡಿದಾದ್ಮೇಲೆ ಅರಸನ ಕುಂಕುಮ ಎಲ್ಲ ಕೊಡ್ತೀನಿ ಕುಂತ್ಕೊಳ್ರಿ ಇಬ್ರು ರೀ ನಿಮ್ಮ ಅಮ್ಮಂಗೆ ಬಾಗ್ನಾಗೀಗ್ನ ಏನು ಕೊಡ್ತಾ ಇಲ್ಲ ನಿಮ್ಗೇನು ಅನ್ಸಕ್ಕಿಲ್ವಾ ನಿಮ್ಗೆ ನನಗೆ ಯಾಕೆ ಏನು ಅನ್ನಿಸ್ಬೇಕು ನಂಗೆ ಏನು ಅನ್ಸಕ್ಕಿಲ್ಲ ನನಗೆ ಇನ್ನೇನು ಅನ್ನಿಸ್ತದೆ ನಿಮ್ಗೆ ತಕೊಳ್ಳಿ ಪಾಪ ಅತ್ತೆಗೆ ಎಷ್ಟು ಬೇಜಾರಾಗಿರಕ್ಕಿಲ್ಲ ಅಂತ ನಿಮ್ಗೆ ಏನೋ ಅನ್ನಿಸ್ತದ ಹಂಗೆ ಎಲ್ಲ ಏನೇನೇನೋ ಯೋಚನೆ ಮಾಡಬಾರ್ದು ಮಗಳೇ ಹಂಗೆಲ್ಲನೂ ನೀನು ಯಾಕೆ ಏನೇನೇನೋ ಯೋಚನೆ ಮಾಡ್ತೀಯ ಹಂಗೆಲ್ಲನೂ ಹಂಗೆಲ್ಲ ಯೋಚನೆ ಏನಿಯ ಮಾಡ್ಬೇಡ ನೀನು ಆಯ್ತು ಇನ್ನೇನು ಯೋಚನೆ ಮಾಡ್ಬೇಡ ನಮ್ಮ ಅಮ್ಮ ಮಾಡ್ಕೊಡ್ತದಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಬಿಡು ಸಾಕು ಅಯ್ಯ ಕುಂತ್ಕೊಳ್ರಮ್ಮಿ ಬಂದೆ ಎಲೆ ಹಾಕ್ತೀನಿ ಏನತ್ತೆ ಇಷ್ಟೊಂದು ಐಟಮ್ ಮಾಡ್ಬಿಟ್ಟಿದ್ರಲ್ಲತ್ತೆ ಮೊದಲನೇ ಕಿತ್ತ ನನ್ನ ಮಗಳು ಗೌರಿ ಹಬ್ಬಕ್ಕೆ ಬರ್ತಾವಳೆ ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ಹೆಂಗಳಿ ಅಂದ್ರೆ ಮಗಳೇ ನಿನಗೋಸ್ಕರ ಅಂತಾನೆ ನೀ ಬೆಳಗಿನ ಜಾವ 3 ಗಂಟೆಯಿಂದ ಮಾಡಿವ್ನಿ ಎಲ್ಲನೂ ಒಬ್ಬಿಟ್ಟು ಪಲ್ಯ ಹಪ್ಳ ಚಿತ್ರಾನ್ನ ಸೊಂಡ್ಗೆ ನಿನಗೋಸ್ಕರ ಅಂತಾನೆ ನೀ ಮಾಡಿವ್ನಿ ಖುಷಿ ಆತೈತೆ ಕಣಮ್ಮ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆದ್ರೂ ಎಲ್ಲೋ ಒಂತಾಗ ಬೇಜಾರಾಯ್ತದೆ ಅಲ್ಲ ಅತ್ತೆಗೂ ಕರೆದ್ಬಿಟ್ಟು ಉಣ್ಣಕ್ಕಿಕ್ಬಿಟ್ಟು ಅತ್ತೆಗೂ ಒಂದು ಜಾಕೆಟ್ ಪೀಸ್ ಕೊಟ್ಟು ಕಳ್ಸಿದ್ರು ಎಷ್ಟು ಖುಷಿ ಆಗೋದು ಅಂತ ಹೇಳ್ಬಿಟ್ಟು ಅಯ್ಯೋ ಮಗಳೇ ನೋಡು ನನಗೆ ಒಳಗಡೆ ನೋಡಿ ನಾನು ಸಿಕ್ಕಿ ಪಾತ್ರೆ ಗೀತ್ರೆಗಳೆಲ್ಲ ತುಂಬಿಟ್ಟು ಬರ್ತೀನಿ ನೀನು ಫಸ್ಟು ಹೊಟ್ಟೆ ತುಂಬ ತಿನ್ನು ನಾನು ಇಲ್ಲೇ ಇರ್ತೀನಿ ಕರೀರಿ ಅಳಿ ಅಂದರೆ ಸಂಕೋಚ ಅಂತೂ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಸಂಕೋಚ ಮಾಡ್ಕೊಂಡಿದ್ದಂಗೆ ಹೊಟ್ಟೆ ತುಂಬ ತಿನ್ನಬೇಕು ಗೌರಿ ಹಬ್ಬದ ದಿನ ಮನೆಗೆ ಬಂದಿದ್ದೀರಾ ಮೊದಲನೇ ಗೌರಿ ಹಬ್ಬ ನಿಮಗೆ ನನ್ನ ಮಗಳಿಗೂ ಅಷ್ಟೇನಿಯ ಮಗಳೇ ನೀನು ಅಷ್ಟೇನಿಯ ಚೆನ್ನಾಗಿ ತಿಂದ್ಬಿಟ್ಟು ಕುಂತ್ಕ ಈಗ ಒಳ್ಳೆ ಟೈಮ್ ನೋಡ್ಕೊಂಡು ನಿನಗೆ ಮೊದಲನೇ ಕಿತ್ತ ಕೊಡ್ತಿರೋದಲ್ವ ಅರಿಶಿನ ಕುಂಕುಮ ಒಳ್ಳೆ ಟೈಮ್ ನೋಡ್ಕೊಂಡು ನಿನ್ಗೆ ಅರಿಶಿನ ಕುಂಕುಮ ಕೊಡ್ತೀನಿ ಅತ್ತೇನಂತೆ ಅತ್ತೆ ಇವಳಿಗೆ ಯಾವುದೋ ದೆಯ್ಯ ಮೆಟ್ಕೊಂಡೈತೆ ಅನ್ನಿಸ್ತದೆ ಅತ್ತೆ ದೆಯ್ಯ ಮೆಟ್ಕೊಬಿಟ್ಟೈತೆ ಇವಳಿಗೆ ಅತ್ತೆ ಯಾವಾಗೂ ಅತ್ತೇನಂತ ಅತ್ತೆ ಸೀಮೆಗಿಲ್ದಿರ ಅತ್ತೆ ಆದ್ರೂ ನಮ್ಮಮ್ಮ ಇಷ್ಟೊಂದೆಲ್ಲ ಅಡುಗೆ ಮಾಡೈತೆ ಹೋಗ್ಬೇಕಾದ್ರೆ ನಾನು ಒಸಿ ತುಂಬ್ಕೊಂಡು ಹೋಗ್ತೀನಿ ನಮ್ಮನೆಗೂ ನಮ್ಮ ಅತ್ತೆ ಮಾಡಿರ್ತದೆ ಆದರೆ ಇಲ್ಲಿಂದನೂ ತವ್ರ ಮನೆಯಿಂದಂತೂ ಸ್ಪೆಷಲ್ಲಾಗಿ ಏನಾರು ತಗೊಂಡೋಗಿ ಕೊಡ್ಬೇಕಲ್ಲ ಅದಕ್ಕೆ ನನಗೆ ಇಲ್ಲಿಂದನೂ ತುಂಬ್ಕೊಂಡು ಹೋಗ್ತೀನಿ ಎಷ್ಟು ಐಟಮ್ ಮಾಡೈತೆ ನಮ್ಮಮ್ಮ ನಿಮ್ಮಮ್ಮ ಏನು ರುಚಿಯಾಗಿ ಮಾಡೈತಿ ಅದಕ್ಕೆ ಅಲ್ವಾ ಹೇಳೋದು ಅಳಿಯೋಂಗಿ ಎಷ್ಟು ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅತ್ತೆ ಮನೆಗೆ ಸಿಗೋಂಥ ಬೆಲೆ ನಮ್ಗೆ ಎಲ್ಲೂ ಸಿಗಕ್ಕಿಲ್ಲ ಕಣಮ್ಮಿ ರುಚಿಯಾಗಿ ಮಾಡಕೈತಿ ನಿಮ್ಮಮ್ಮ ಕಾಯೊಬ್ಬಟ್ಟು ಸಂದಕೈತ್ರಿ ಒಬ್ಬಟ್ಟು ಮಾತ್ರ ಸೂಪರ್ ಆಗೈತಿ ನಮ್ಮಮ್ಮ ಮಾಡಿರೋದು ಹೋಗ್ಬೇಕಾರೆ ಒಂದು ಹೊತ್ತು ಒಬ್ಬಟ್ಟೆಲ್ಲ ಹಾಕೊಂಡು ಹೋಗ್ಬೇಕು ನಮ್ಮಮ್ಮ ಕಾಯೊಬ್ಬಟ್ಟೆ ಮಾಡ್ಬಿಟ್ಟೈತೆ ಸಂದಕ್ಕೆ ಮಾಡೈತಿ ಇರಮ್ಮಿ ಚಾಪೆ ತಗೊಬಿಟ್ಟು ಬರ್ತೀನಿ ಈಗ ಒಳ್ಳೆ ಟೈಮು ನಿಂಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಡ್ತೀನಿ ಇರು ಚಾಪೆ ತತ್ತೀನಿ ಸರಿನಮ್ಮ ತಗೊಳಮ್ಮಿ ಅರಿಶಿನ ಕುಂಕುಮ ಎಲ್ಲ ತಗ ಹೂವು ಹಂಗೆ ತಗ ಹಂಗೆ ಅರಿಶಿನ ಇಕ್ಕ ತಾಳಿಗೂ ಎಲ್ಲನೂ ಅರಿಶಿನ ಇಕ್ಕ ತಗಳವ ತಗ ಸೀರೆ ಇಕ್ಕದೆ ಮರ್ತೋದೆ ಅನಿಸ್ತದೆ ಅದ್ರಾಗೆ ಮಣ್ಣೆನೆ ರೆಡಿ ಮಾಡ್ಬಿಟ್ಟಿದ್ದಲ್ಲ ಇರು ನಿಮ್ ಸೀರೆ ತಕೊಬಿಟ್ಟು ಬರ್ತೀನಿ ಮಗಳೇ ನೀನ್ ಹಿಂಗ್ ನೋಡೋದ್ರಾಗೆ ನಂಗೆ ಬಹಳ ಖುಷಿ ಆಯ್ತದೆ ಅನ್ಕಂಡಿನಿ ನೀ ಬೀಳಂಗೈತೆ ಕಣವ ಅದು ಅಪ್ಪ ಅತ್ತೆನೂ ಕರೆದ್ಬಿಟ್ಟು ಒಂದ್ ಚೂರಾದ್ರೂ ಅತ್ತೆಗೂ ಕೊಟ್ಟಿದ್ರೆ ಅತ್ತೆನೂ ಬೋಲ್ ಖುಷಿ ಪಡೋದು ಅಂತ ಅನ್ನಿಸ್ತದೆ ಕಣಪ್ಪ ಅಮ್ಮಂಗೆ ಹೇಳಿದ್ರೆ ಅಮ್ಮ ಕೋಪ ಮಾಡ್ಕೊಬಿಟ್ಟೈತೆ ಹೇಳ್ದೆ ಅಮ್ಮಂಗೆ ಒಂದ್ ಸೀರೆ ಪಾರೇನಾರ ಕೊಟ್ಟಿದ್ರು ಅತ್ತೆ ಬೋಲ್ ಖುಷಿ ಪಡೋದು ಅಂತ ಹೇಳ್ಬಿಟ್ಟು ಆದ್ರೆ ಅಮ್ಮ ಏನು ಕೇಳಲಿಲ್ಲ ಇರವ ಒಂದ್ ನಿಮಿಷ ಇರುವ ನಿನಗೆ ಯಾಕೆ ನಮ್ಮ ಅಮ್ಮನ ಮೇಲೆ ಪಿರುತಿ ಅತ್ತೆ 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 ಅಂತೆಲ್ಲ ನಿಂಗೆ ನೋಡಿ ಮಮ್ಮ ಎಷ್ಟು ಪಿರುತಿಯಿಂದ ಎಷ್ಟೊಂದೆಲ್ಲ ಕೊಡ್ತಾವ್ರ ನಿನ್ಗೆ ಅಂತ ಹೇಳ್ಬಿಟ್ಟು ನೀನು ಅದು ಖುಷಿ ಪಡೋದು ಬಿಟ್ಬಿಟ್ಟು ಮಾತಿಗೆ ಮುಂಚೆ ಅತ್ತೆ 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 ಅಂತ ಹೇಳ್ತಾಳೆ ಪಾಪ ತವ್ರ ಮನೆಯಿಂದ ಎಲ್ಲರೂ ಬರ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಯ್ತದೆ ಅಂತ ಹೆಣ್ಮಕ್ಳು ಗೊತ್ತಿರ್ತದೆ ನಿಮ್ಗೇನು ಗೊತ್ತಿರ್ತದೆ ನಿಮ್ಗೇನು ಗೊತ್ತಾಯ್ತದೆ ಹೇಳಿ ಅತ್ತೆಗೆ ಈ ವರ್ಷ ಹೆಂಗೋ ತಗೊಂಡೋಗಿ ಅಪ್ಪ ಕೊಡೋದು ಅವಾಗ ನನಗೂ ಮದುವೆ ಆಗಿರ್ಲಿಲ್ವಲ್ಲ ಏನೂ ಗೊತ್ತಾಯ್ತಿರ್ಲಿಲ್ಲ ಅತ್ತೆಗೆಲ್ಲ ಕೊಡ್ತಾ ಇರೋದು ಅಪ್ಪ ಆದರೆ ಇವಾಗ ಅತ್ತೆಗೆ ಇದೇ ವರ್ಷನೇ ನೀವೇ ಕೊಟ್ಟಿಲ್ಲ ಆ ಅತ್ತೆಗೆ ಬೇಜಾರಾಗಕ್ಕಿಲ್ವಾ ನೀವೇ ಹೇಳಿ ನಮ್ಮ ಅಮ್ಮಂಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನಮ್ಮ ಅಮ್ಮ ದ್ವೇಷ ಸಾಧಿಸ್ತಾನೇ ಇರ್ತದೆ ರೀ ನಾವೇ ಒಂಚೂರು ಏನಾರ ಕೊಟ್ಬಿಟ್ಟು ಅತ್ತೆಗೆ ತವ್ರ ಮನೆಯಿಂದ ಕೊಟ್ರು ಅಂತ ಹೇಳ್ಬೇಕು
ಹ್ಞೂ ನೋಡೋಣ ನೋಡೋಣ ಏನು ಒಂದು ನೋಡೋಣ. ನಿಮ್ಮಮ್ಮ ಮಾತ್ರ ನಿಂಗೆ ಎಷ್ಟೊಂದು ಕೊಟ್ಟೈತೆ ಬಿಡು. ಹಣ್ಣುಗಳು ಇನ್ನೊಂಚೂರು ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಸಣ್ಣಕ್ಕಿರೋದು ಅಂತ ಅನ್ನಿಸ್ತದೆ. ತಗೊಳವ, ನಂಗೆ ಸೀರೆ ಪಾರೆ ಎಲ್ಲ ಕೊಡಕ್ಕೆ ಬಿಟ್ಟು ಬರೋಕ್ಕಿಲ್ಲ ನನಗೆ. ನಮ್ಮ ಅಕ್ಕ ಹಿಂಗೆ ತಗೊಂಡೋಗ್ಬಿಟ್ಟು 2,000 ರೂಪಾಯಿ ಕಾಸೈತೆ, ತಗ ಈ 2,000 ರೂಪಾಯಿನ ತಗೊಂಡು ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ಕೊಡು, ಸರಿನಾ? ಅಪ್ಪ. ನಿಮ್ಮ ಅಮ್ಮಂಗೆ ಏನು ಹೇಳ್ಬೇಡ. ನಿಮ್ಮ ಅಮ್ಮಂಗೆ ಹೇಳಿದ್ರೆ ಕಯ್ಯ 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 ಅಂದ್ಬಿಡ್ತಾಳೆ. ತಗ, ಯಾವಾಗೂ ನಿಮ್ಮ ಅತ್ತೆಗೆ 2,000 3,000 ಹಂಗೆಲ್ಲ ಕೊಡ್ತಾ ಇದ್ದೆ, ನಾನೇ ಬಂದು ಕೊಡ್ತಾ ಇದ್ದೆ. ಹೆಣ್ಣು ಮಕ್ಕಳು ಅಯ್ಯೋ ಅಂದರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ ಕಣವ. ನೀನು ಹೆಂಗೋ ನನ್ನ ನಮ್ಮ ಅಕ್ಕನೂ ಹಂಗೆ, ನಿಮ್ಮ ಅಮ್ಮಂಗೆ ಆಗಕ್ಕಿಲ್ಲ. ನನಗೂ ದ್ವೇಷ ಐತೆ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕೇಳಿದ್ಲು ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು. ಆದ್ರೂ ಹೆಣ್ಣು ಮಗಳೇ ಅಲ್ವಾ, ಮನ್ಸಾಗನ ನೊಂದ್ಕೊತಾಳೆ. ಅದಕ್ಕೆ ತಗೊಳವ, ಈ 2,000 ರೂಪಾಯಿನ ತಗೊಬಿಟ್ಟು ನಿಮ್ಮ ಅತ್ತೆ ಕೊಟ್ಬಿಡು, ಸರಿನಾ? ಸರಿನಪ್ಪ, ಬಹಳ ಖುಷಿ ಆಗ್ತಾಯ್ತು ನನಗಂತೂ ಕೊಟ್ಟಿದ್ದು. ಸರಿ ಆಯ್ತು ಹೇಳಿ, ಎತ್ತಿಕತ್ತೀನಿ, ಎತ್ತಿಕೊಬಿಟ್ಟು ತಗೊಂಡೋಗ್ಬಿಟ್ಟು ನೀವು ಕೊಟ್ರಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಆಮೇಕಿಂದ ನಿಮ್ಮ ಅಮ್ಮಂಗೆ ಹೇಳಕ್ ಹೋಗ್ಬೇಡ, 2,000 ಕೊಟ್ಟರು ಅಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಅದಕ್ಕೂ ನಾನು ಕಯ್ಯ 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 ಅಂತ ಹೇಳ್ಬಿಟ್ಟು ಬೈದಾ ಇರ್ತಾಳೆ, ಸರಿನಾ? ತಗೊಂಡೋಗಿ ಕೊಡು, ಏನು ಬೇಕೋ ಇಷ್ಟಪಟ್ಟು ಸೀರೆ ಪಾರೆ ಏನೋ ಒಂದು ತಗೊಂಡ್ಲಿ. ಹ್ಞೂ ಸರಿಯಪ್ಪ ಆಯಿತು. ತಗಮಗಳೇ, ಈ ಸೀರೆನೂ ನಿನಗೆ ಅಂತ ನೀನೇ ತಂದಿದ್ದು. ನಿನಗಿರ್ಲಿ ಅಂತ ಹೇಳ್ಬಿಟ್ಟು 4,000 ರೂಪಾಯಿ ಸೀರೆ ಸಂದಕೈತಾ? ಅಮ್ಮ, ನೀನು ಏನು ತಂದ್ರೂ ಸಂದಕ್ಕೆ ಏನೇ ಇರ್ತದೆ. ಇಷ್ಟೊಂದೆಲ್ಲ ಯಾಕಮ್ಮ ಸುಮ್ಕೆನೇ ತಂದು ಕೊಡ್ತಿದ್ದೀಗ ನೀನು? ಅಯ್ಯೋ, ಸೀರೆನಂತೆ ಇದೆಲ್ಲ ನನ್ನ ತಾಂಬೂಲನಂತೆ, ಏನಕ್ಕೆ ಸುಮ್ಕೆನೇ ನೀ ಹಂಗ ಅರಿಶಿನ ಕುಂಕುಮ ಕೊಟ್ಟು ಕಳ್ಸಿದ್ರು ಆಯ್ತಿರ್ಲಿಲ್ವಾ? ಎಷ್ಟೊಂದು ಕೊಡ್ತಾ ಇದ್ಯಾ? ಬಾ ಮಗಳೇ, ಮದುವೆಗಂತೂ ನಿಂಗೆ ಏನು ಕೊಡಲಿಲ್ಲ, ಕೊಡಕ್ಕೂ ಆಗಲಿಲ್ಲ, ನಮ್ಮ ಕೈಲೇನು ಕಿಸಿಲಿಲ್ಲ. ಒಂದು ಸೀರೆ ಕೊಟ್ವ ನಾವು ಮದುವೆನಾಗಿ ಹೇಳು, ಏನು ಕೊಡಲಿಲ್ಲ ಮಾಡಲಿಲ್ಲ. ಇವಾಗಾದ್ರೂ ಎಲ್ಲ ಚೆನ್ನಾಗಿ ಹಂಗ ಉಟ್ಕೊಂಡು ಮಾಡು. ಒಳ್ಳೆ ಸೀರೆ ಚೆನ್ನಾಗಿರತ್ತ, ಬ್ಲೌಸ್ ಹೊಲಿಸ್ಕ, ಸರಿನಾ? ಹಂಗೇನೆ ನೀ ಅಲ್ಲಿ ಅದ್ರೊಳಗಡೆ ಬಾಗಿಂದ ಒಳಗಡೆ ಒಸಿ ದುಡ್ಡು ಎಲ್ಲ ಐತೆ, ಎತ್ಕೊಬಿಡು ಕಾಸು. ಒಂದು ಬ್ಯಾಗ್ ಹಾಕ್ಬಿಟ್ಟು ಎಲ್ಲ ಕೊಡ್ತೀನಿ, ನಿಧಾನ ತಗೊಂಡೋಗಿವಂತೆ. ಸರಿ ಕಣಮ್ಮ ಆಯ್ತು. ಅಮ್ಮ, ನಾನು ಹೊರಡ್ಬೇಕು. ನಾಳೆ ಗಣೇಶನ್ ಕೂರಿಸ್ತಾರಲ್ಲ, ಊರಾಗೆಲ್ಲನೂ ಜೋರಾಗೆ ಮಾಡ್ತಾರೆ ಹುಡುಗರು ಎಲ್ಲನೂ. ನಾನು ಒಯ್ತೀನಿ. ನಮ್ಮೂರಾಗೇನು ಕೂರ್ಸಕ್ಕಿಲ್ವ ಮಗಳೇ? ನಮ್ಮೂರಾಗೂ ಕೂರಿಸ್ತಾರೆ, ಇಲ್ಲೇ ನೋಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ, ಸುಮ್ಕಿರು. ಇನ್ನು ಅಲ್ಲೋಗಿ ಮಾಡಿ ಏನು ಮಾಡ್ತೀಯಾ? ಇವತ್ತು ನೋಡು ಅಷ್ಟೊಂದು ಮಾಡಿಕ್ಕಿವ್ನಿ, ಹೊಟ್ಟೆ ತುಂಬ ತಿಂದಿದ್ಯಾ. ಆಮೇಕಿಂತ ತಿರ್ಗಿ ಸಂಜೆಗೆ ಒಂದ್ಕಿತ ರಾತ್ರಿಗೆ ಒಂದ್ಕೆ ತಿನ್ಕೊಂಡು ಬೆಳಗ್ಗೆ ಹೋಗಿವಂತೆ ಬಿಡು. ಅಯ್ಯೋ ಅತ್ತೆ, ಗಣೇಶನ್ ಕೂರಿಸ್ತಾರಲ್ಲ, ನಾನು ಹೋಗ್ಬೇಕತ್ತೆ. ಎಲ್ಲ ಗಣೇಶನ್ ಕೂರ್ಸಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ. ಇನ್ನೇನು ಗಣೇಶನ್ ಕೂರ್ಸೋದು ಒಂದೇನೇ ನೀ ಬಾಕಿ ಇರೋದತ್ತೆ. ಸುಮ್ಮನೆ ಹೋಗ್ಲಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ. ನಾನು ಅಡ್ಗೆ ಹೇಳ್ಬಿಟ್ಟೆ ಕರ್ಕೊಂಡ್ಬಿಟ್ಟು ಬಂದೆ. ಸಂಜೆ ಅಷ್ಟೊತ್ತಿಗೆ ಹೋಗ್ಬೇಕು, ನಾಳೆ ಬೇರೆ ನಾಗರು ಮಾಡ್ಬೇಕತ್ತೆ. ಅದಕ್ಕೆ ನೀ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಇದಾಯ್ತದೆ, ಲೇಟ್ ಆಯ್ತದೆ. ಅದಕ್ಕೆ ಹೋಗ್ಲೇಬೇಕತ್ತೆ. ಹೋಗ್ಲಿ ಬಿಡೆ, ಅವ್ರು ಇನ್ ಯಾಕೆ ಹಬ್ಬದ ದಿನ ತಡ ಆಗ್ತೀಯಾ? ಹೆಂಗೋ ಬಂದು ಮಗಳ ಅರಿಶಿನ ಕುಂಕುಮ ತಗೊಂಡು ಹೋಗ್ತಾವಳಲ್ಲ, ಅದು ಖುಷಿ ಪಡ ಅಷ್ಟೇ ನೀನು. ಇನ್ನು ಅದು ಬಿಟ್ಬಿಟ್ಟು ಇನ್ನ ತಡಿಬೇಡ ಹೋಗೋರ್ನ. ಸರಿ ಮಗಳೇ, ಹೋಗೆ ಒಂದು ಬ್ಯಾಗಿಗೆಲ್ಲ ತುಂಬ್ಕೊಡೋಗ, ಅವನ್ನೆಲ್ಲನೂ ತಗೊಂಡು ಹೋಗ್ತಾಳೆ. ಹೋಗಮ್ಮಿ, ಬಂದಿಂಗ್ ಹೋಗೋದಕ್ಕೆ ಎಷ್ಟೆಲ್ಲ ಅಡುಗೆ ಮಾಡೀನಿ. ಸರಿ ಇರು, ಅವನ್ನ ಒಂಚೂರು ಬಾಕ್ಸ್ಕನ ಹಾಕ್ಕೊಡ್ತೀನಿ. ನಿಮ್ಮ ಅತ್ತೆ ಅದು ಏನು ಮಾಡೋಳು ಏನು ಮಾಡಿಲ್ವೋ? ಎಲ್ಲಿ ಚಿತ್ರಾನ್ನದ ಗೊಜ್ಜು ಮಾಡ್ಬಿಟ್ಟು ಎಲ್ಲ ಅಳ್ಳಾಡ್ಸಿತ್ತಾಳೆ, ಏನು ಮಾಡಿರಲ್ಲ ಮೊಟ್ಟಿರಲ್ಲ. ಇರು, ನಾನು ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಎಲ್ಲ ಬಾಕ್ಸ್ ತುಂಬಿಟ್ಟು ಕೊಡ್ತೀನಿ, ತಗೊಂಡೋಗಿ ನಿಧಾನಕ್ಕೆ ತಿನ್ಕ ಹೋಗ್ಬಿಟ್ಟು ಗಿಬ್ಬಿಟ್ಟು ಎಲ್ಲ ತಗೊಂಡೋಗ್ತೀನಿ. ಅಲ್ಲ, ತಗೊಬಿಟ್ಟು ಬಂದು ಕೊಡ್ತೀನಿ, ನೀನು ತಗೊಂಡೋಗು. ಸರಿ ಕಣಮ್ಮ ಆಯ್ತು. ನಿಮ್ಮ ಅಮ್ಮ ನಿನ್ನ ಮೇಲೆ ಇರೋ ಪಿರುತಿ ಯಾರ ಮೇಲೆ ಬರಕಿಲ್ಲ ಬಿಡ ಮಗಳು. ಅದು ಏನು ನೋಡ್ಕೊತಾಳು, 3 ದಿನದಿಂದ ನೋಡ್ತಿದ್ದೀನಿ. ಮಗಳು ಬತ್ತಾಳೆ, ಅದು ಮಾಡು ಇದು ಮಾಡು ಬರೀ ಅದೇ ಮಾಡೋದೇನೆ ನೀ. ನಿಮ್ಮ ಅಮ್ಮಂತೂ ಅಯ್ಯೋ ರಾತ್ರಿ ಎದ್ದವಳೆ, ರಾತ್ರಿ ಅಡುಗೆ ಮಾಡಿರೋದೇನೆ ನೀ ಹೋಗತ್ತಾಗಿ. ಕಣಪ್ಪ, ನಮ್ಮ ಅಮ್ಮ ನನಗೆ ಮಾಡಿದ್ ನೋಡಿ ನಿಮಗೆ ಖುಷಿ ಆಯ್ತೈತೆ. ಆದ್ರೂ ಏನ್ ಮಾಡಕ್ಕಾಯ್ತದೆ, ಹೋಗ್ಲೇಬೇಕು. ಇಲ್ಲ ಒಳ್ಳೇದಾಗ್ಲಿ ಕಣವ. ಹಬ್ಬದ ದಿನ ಗಂಡನ ಮನೆಗೆ ಇರ್ಬೇಕು, ಹೋಗ್ಬಿಟ್ಟು ಬರ್ರಿ.